ರಂಭಾಪುರಿ ಶ್ರೀಗಳ ವಿರುದ್ಧ ಮಠದ ಭಕ್ತರು ಪ್ರತಿಭಟಿಸ್ತಾ ಇದ್ದಾರೆ. ರಂಭಾಪುರಿ ಶ್ರೀಗಳ ಕಾರಿಗೆ ಮಹಿಳೆಯೊಬ್ಬರು ಚಪ್ಪಲಿ ತೂರಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಕಲಾದಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ರಂಭಾಪುರಿ ಶ್ರೀಗಳ ವಿರುದ್ಧ ಧಿಕ್ಕಾರ ಕೂಗಿ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಗಳ ವಿರುದ್ಧವೇ ಮಠದ ಭಕ್ತರ ಪ್ರತಿಭಟನೆ. ರಂಭಾಪುರಿ ಶ್ರೀಗಳ ಕಾರಿಗೆ ಚಪ್ಪಲಿ ತೂರಿದ್ದಾರೆ ಮಹಿಳೆ. ಬಾಗಲಕೋಟೆಯ ಕಲಾದಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಶ್ರೀಗಳು ಬರ್ತಿದ್ದಂತೆ ಶ್ರೀಗಳ ವಿರುದ್ಧ ಧಿಕ್ಕಾರ ಕೂಗಿ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಂಭಾಪುರಿ ಶ್ರೀಗಳ ಕಾರನ್ನು ಅಡ್ಡಗಟ್ಟುವಂತಹ ಪ್ರಯತ್ನ ಆಗಿದೆ. ಅವರ ಕಾರಿಗೆ ಚಪ್ಪಲಿ ತೂರಿ ಆಕ್ರೋಶ ಹೊರಹಾಕಿದ್ದಾರೆ ಒಬ್ಬ ಮಹಿಳೆ. ಭಾರಿ ಆಕ್ರೋಶ ಭಕ್ತರಿಂದ. ಪೊಲೀಸರು ಅವರನ್ನ ನಿಯಂತ್ರಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶ್ರೀಗಳ ವಿರುದ್ಧವೇ ಧಿಕ್ಕಾರ ಕೂಗಿ ಭಕ್ತರು ಪ್ರತಿಭಟಿಸ್ತಾ ಇದ್ದಾರೆ. ಬಾಗಲಕೋಟೆಯ ಕಲಾದಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಕಾರನ್ನ ಅಡ್ಡಗಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕಾರಿಗೆ ಚಪ್ಪಲಿ ತೂರಿದ್ರು ಒಬ್ಬ ಮಹಿಳೆ. ಅಷ್ಟರ ಮಟ್ಟಿಗೆ ಆಕ್ರೋಶ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಭಕ್ತರ ನಡುವೆ ತಳ್ಳಾಟ, ನೂಕಾಟ, ಶ್ರೀಗಳ ವಿರುದ್ಧ ಆಕ್ರೋಶ. ಮಠದ ಭಕ್ತರೇ ಪ್ರತಿಭಟಿಸ್ತಾ ಇದ್ದಾರೆ ಶ್ರೀಗಳ ವಿರುದ್ಧ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದನ್ನು. ಮಠದಲ್ಲಾಗಿರುವ ಹಲವು ಬೆಳವಣಿಗೆಗಳ ಬಗ್ಗೆ ಭಕ್ತರಿಗೆ ಆಕ್ರೋಶ ಇದೆ, ಬೇಸರ ಇದೆ. ಆ ಅಸಮಾಧಾನ ಹೀಗೆ ಬಹಿರಂಗ ಆಗ್ತಾ ಇದೆ. ಕಾರಿಗೆ ಅಡ್ಡಗಟ್ಟಲಾಯಿತು. ಮಹಿಳೆಯೊಬ್ಬರು ಕಾರಿಗೆ ಚಪ್ಪಲಿ ತೂರಿದ್ರು. ಶ್ರೀಗಳ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ ಭಕ್ತರು. ಉದ್ವಿಗ್ನ ವಾತಾವರಣ. ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಳ್ಳಾಟ, ನೂಕಾಟ ನಡೆದಿದೆ. ರಂಭಾಪುರಿ ಶ್ರೀಗಳ ವಿರುದ್ಧ ಈ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಘಟನೆ ಕುರಿತಾಗಿ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಈಗ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ರಂಭಾಪುರಿ ಶ್ರೀಗಳ ವಿರುದ್ಧ ಈ ಮಟ್ಟಿಗಿನ ಆಕ್ರೋಶ ಯಾಕೆ? ಏನ್ ನಡೀತಾ ಇದೆ ಅಲ್ಲಿ? ಏನು ಒಂದು ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಹಿರೇಮಠದಲ್ಲಿ ಅಂದ್ರೆ ಒಂದು ಉತ್ತರಾಧಿಕಾರಿ ನೇಮಕಾತಿ ವಿಚಾರದಲ್ಲಿ ಈ ಹಿಂದೆ ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ಏನಂತಂದ್ರೆ ಬಹಳಷ್ಟು ವಿವಾದವು ಕೂಡ ಅಲ್ಲಿ ಕೇಳಿ ಬಂದಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಲ್ಲಿ ಏನಪ್ಪಾ ಅಂತಂದ್ರೆ ಅವರ ಒಂದು ವಿರೋಧ ನಡೆಸ್ಪಡಿಸಿದ್ರು. ಅಂದ್ರೆ ತಾವು ಹೇಳಿದಂತ ಒಬ್ಬ ಪೀಠಾಧಿಕಾರಿ ನೇಮಿಸಬೇಕು ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಪೀಠ ಆ ಒಂದು ರಂಭಾಪುರಿ ಪೀಠಕ್ಕೆ ಸೇರಿರುವಂತದ್ದು ಶಾಖಾ ಮಠ ಅನ್ನೋ ಕಾರಣಕ್ಕೆ ಏನಂತಂದ್ರೆ ರಂಭಾಪುರಿ ಶ್ರೀಗಳು ಏನಂತಾರೆ ಇಲ್ಲಿ ಒಬ್ಬ ಬೇರೆ ಉತ್ತರಾಧಿಕಾರಿ ನೇಮಕ ಮಾಡಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ತೀನಿ. ಪ್ರಮುಖವಾಗಿ ಇಲ್ಲಿ ಪೀಠಾಧಿಪತಿಗಳ ಆಯ್ಕೆ ವಿಚಾರಕ್ಕೆ ವಿವಾದ ಆಗಿರೋದು.
ಶ್ರೀಗಳ ವಿರುದ್ಧ ಮಠದ ಭಕ್ತರು ಪ್ರತಿಭಟಿಸ್ತಾ ಇರೋದಕ್ಕೆ ಕಾರಣ ಪಂಚಗ್ರಹ ಗುರುಲಿಂಗೇಶ್ವರ ಪೀಠಾಧಿಪತಿಯ ಆಯ್ಕೆ ವಿವಾದ ಹೈಕೋರ್ಟ್ನಲ್ಲಿರುವಾಗ ಜಮೀನು ಉಳುಮೆ ಆಗಿದೆ. ಉತ್ತರಾಧಿಕಾರಿಗಳ ನೇಮಕಕ್ಕೆ ವಿರೋಧ ಇದೆ, ಜೊತೆಗೆ ಜಮೀನು ವಿಚಾರಕ್ಕೂ ಕೂಡ ಇಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಈ ಎಲ್ಲ ವಿಷಯ ಇಟ್ಕೊಂಡು ಈಗ ರಂಭಾಪುರ ಶ್ರೀಗಳ ವಿರುದ್ಧ ಧಿಕ್ಕಾರ ಕೂಗಿ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ತಾವು ಹೇಳ್ತಾ ಇದ್ರಿ ಉತ್ತರಾಧಿಕಾರಿಗಳ ನೇಮಕಕ್ಕೆ ವಿರೋಧ ಅಂತಂದ್ರೆ ಯಾವ ಮಟ್ಟಿಗಿದೆ ವಿರೋಧ, ಇಲ್ಲಿ ಆ ವಿವಾದ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಏನಂತಂದ್ರೆ ಅಲ್ಲಿ ಇರ್ತಕ್ಕಂಥ ಪೀಠಾಧಿಕಾರಿ ನೇಮಕ ಮಾಡಬೇಕು ಅನ್ನುವಂತ ಒಂದು ವಾದವನ್ನ ಗ್ರಾಮಸ್ಥರು ಮೇಲಿನ ಮೇಲೆ ಹೇಳ್ತಾನೆ ಬರ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ಇವರ ಒಂದು ವಿಚಾರ ಏನಂತಂದ್ರೆ ಏಕಾಏಕಿಯಾಗಿ ರಂಭಾಪುರಿ ಶ್ರೀಗಳು ತಮ್ಮ ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವ್ರು ಮಾಡಿದ್ರು ಅನ್ನುವಂತ ಕಾರಣಕ್ಕೆ ಇವತ್ತಿನ ದಿವಸ ಏನಂತಂದ್ರೆ ಅದು ಮೇಲಿನ ಮೇಲೆ ಅಂತಂದ್ರೆ ಆಗಾಗ ಏನಂತಂದ್ರೆ ಅವರ ವಿರುದ್ಧ ಏನಂತಂದ್ರೆ ಸಿಟ್ಟಾಗುವಂತ ಆಕ್ರೋಶಗೊಳ್ಳುವಂತ ಒಂದು ಪ್ರಮೇಯ ಕೂಡ ಬರ್ತಾ ಇತ್ತು. ಜಮೀನು ವಿಚಾರ ಏನು ಮಲ್ಲಿಕಾರ್ಜುನ್? ಜಮೀನು ವಿಚಾರ ಏನು? ಹೊಲದ ಉಳುಮೆ ನಡೆಸಿದಂದ್ರೆ ಈಗ ಹೊಸದಾಗಿ ಉತ್ತರಾಧಿಕಾರಿ ಅವ್ರಿಗೆ ಇಷ್ಟ ಇಲ್ದ್ರು ನೇಮಕ ಮಾಡಿದಂಥವ್ರು ಉಳುಮೆ ಮಾಡಿದ್ರು ಅಂತಲ್ಲ ಆಕ್ರೋಶ? ಮುಖ್ಯವಾಗಿ ಏನಂತಂದ್ರೆ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಬಹಳಷ್ಟು ಏನಂತಂದ್ರೆ ವ್ಯಾಪ್ತಿಯಾಗಿರ್ತಕ್ಕಂಥ ಪ್ರದೇಶವು ಇವತ್ತಿನ ದಿವಸ ಮಠಕ್ಕೆ ಸೇರಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅಂದ್ರೆ ಆ ಜಮೀನಿಗೆ ಸಂಬಂಧಪಟ್ಟಂತ ವ್ಯಾಜ್ಯವೂ ಕೂಡ ಇರುವಂತದ್ದು ಒಂದು ಭಾಗವಾದ್ರೆ ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ಪೀಠಾಧಿಕಾರಿ ನೇಮಕ ವಿಚಾರವೇ ಏನಂತ ಪ್ರಮುಖವಾಗಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಅನ್ನುವಂತ ಒಂದು ಕಾರಣದಿಂದಲೇ ಇವತ್ತಿನ ದಿವಸ ಏನಂತಾರೆ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ಮತ್ತು ಪ್ರಮುಖವಾಗಿ ಇವತ್ತಿನ ದಿವಸ ಅವರು ಬರುವುದರ ಜೊತೆಗೆ ಉದಗಟ್ಟಿ ಗ್ರಾಮದಲ್ಲಿ ಏನು ಒಂದು ಅಡ್ಡಪಲ್ಲಕ್ಕಿ ಉತ್ಸವ ಇತ್ತು, ಆ ಒಂದು ಉತ್ಸವಕ್ಕೆ ಬರುವಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ಅಂತಂದ್ರೆ ವಿರೋಧವನ್ನ ವ್ಯಕ್ತಪಡಿಸಲಿಕ್ಕೆ ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಮುಂದಾಗಿರುವಂತದ್ದು ಮತ್ತು ಅವರ ವಿರುದ್ಧ ಇರತಕ್ಕಂಥ ಕೂಡ ಇವತ್ತಿನ ದಿವಸ ಇಳಿದಿರುವಂತದ್ದು ಪ್ರಶ್ನೆ. ಈಗ ಮಲ್ಲಿಕಾರ್ಜುನ್, ಈಗ ಹೋಗ್ತಾ ಇದ್ದಂಥವ್ರು ಉತ್ತರಾಧಿಕಾರಿಯಾಗಿ ಆಯ್ಕೆಯಾದಂತಹ ಸ್ವಾಮೀಜಿಗಳ ಆ ಸಂದರ್ಭದಲ್ಲಿ ಆದಂತ ಘಟನೆ ಬಗ್ಗೆ ವಿವರಣೆ ಕೊಡೋದಾದ್ರೆ ಅಂದ್ರೆ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಎಲ್ಲಿ ನಡೆದಂತಹ ಆಕ್ರೋಶ ಇದು ಅಂತ? ಈಗ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಉದಗಟ್ಟಿ ಮತ್ತು ಕಲ್ಲಾದಗಿ ಗ್ರಾಮ ಎರಡು ಅಲ್ಲೇ ಸಮೀಪದಲ್ಲೇ ಇರುವಂತದ್ದು ಮತ್ತು ಉದಗಟ್ಟಿ ಗ್ರಾಮದಲ್ಲಿ ಏನಂತಂದ್ರೆ ಇದು ಅಡ್ಡಪಲ್ಲಕ್ಕಿ ಉತ್ಸವ ಇರುವಂತದ್ದು. ಹೀಗಾಗಿ ಇವತ್ತಿನ ದಿವಸ ರಂಭಾಪುರ ಶ್ರೀಗಳೇ ಏನಂತಂದ್ರೆ ಆ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಇವತ್ತಿನ ದಿವಸ ಬಾಗಲಕೋಟೆಗೂ ಕೂಡ ಬಂದಿರುವಂತದ್ದು. ಬಂದಂತ ಸಂದರ್ಭದಲ್ಲಿ ಏನಂತಂದ್ರೆ ಏಕಾಏಕಿ ಏನಂತಂದ್ರೆ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿ ಅಂದ್ರೆ ಈ ಭಾಗದಲ್ಲಿ ಅಂದ್ರೆ ಆ ಒಂದು ಪ್ರದೇಶಗಳಲ್ಲಿ ಅವರ ವಿರುದ್ಧ ಒಂದು ಆಕ್ರೋಶವಾಗಿರುವಂತದ್ದು ಇವತ್ತಿನ ದಿವಸ ಏನಂತಾರೆ ಹೊರಗಡೆ ಬಂದಿರುವಂತ ಪ್ರಕಟ ಆಗಿರುವಂತದ್ದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.